ಹಾಯ್ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಮಕ್ಕಳು ಯಾವ ರೀತಿ ಜವಾಬ್ದಾರಿ ಇರಬೇಕು, ನಾವು ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಇವತ್ತು ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಇದು ಮಧ್ಯಾಹ್ನ ಒಂದು 3 ಗಂಟೆಯಿಂದ ವ್ಲಾಗ್ ಶುರು ಮಾಡಿರೋದು. ಮಧ್ಯಾಹ್ನ ಯಾಕೋ ಸ್ವಲ್ಪ ಹೊಟ್ಟೆ ಹಸಿವಾಗಲಿಲ್ಲ, ಸ್ವಲ್ಪ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಸ್ವಲ್ಪ ಪರಂಗಿ ಹಣ್ಣಿತ್ತು, ಹಾಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಂಡೆ. ಈ ಪರಂಗಿ ಹಣ್ಣು ಜ್ಯೂಸ್ಗೆ ಏನಂದರೆ ಒಂದು ಸ್ವಲ್ಪ ಹಾಲು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನನಗೆ ಈ ಹಾಲು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಲು ಹಾಕಲಿಲ್ಲ. ಒಂದು ಸ್ವಲ್ಪ ನೀರನ್ನು ಒಂದು ಸ್ವಲ್ಪ ಸಕ್ಕರೆ ಪರಂಗಿ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಜ್ಯೂಸ್ ಹಂಗೆ ಮಿಕ್ಸಿಗೆ ಹಾಕ್ತೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಗಿಡದಲ್ಲೇ ಬಿಟ್ಟಿದ್ವಿ 2 ಪರಂಗಿ ಹಣ್ಣು, ಬೆಳಗ್ಗೆನೇ ಕಿತ್ತಿಟ್ಟಿದ್ವಿ. ಅದರಲ್ಲಿ ಒಂದು ಮೊನ್ನೆನೇ ಕಿತ್ಕೋಬೇಕಾಗಿತ್ತು, ಅದು ಮರ್ತೋಗಿದ್ವಿ. ಹಂಗಾಗಿ ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು, ಅದನ್ನೇ ಇವಾಗ ಸ್ವಲ್ಪ ಹಚ್ಚಿದ್ದೆ. ನಾನು ಸ್ವಲ್ಪ ಜ್ಯೂಸ್ ಮಾಡಿಕೊಂಡೆ. ಈ ಪರಂಗಿ ಹಣ್ಣು ತಿನ್ನೋದ್ರಿಂದ ಸ್ವಲ್ಪ ಪ್ಲೇಟ್ಲೆಸ್ ಜಾಸ್ತಿ ಆಗುತ್ತವೆ. ಹಾಗಾಗಿ ನಮ್ಮನೇಲಿ ಗಿಡ ಇರೋದಕ್ಕೆ ಸುಮಾರು ಹಣ್ಣು ತಿಂದ್ವಿ ಈ ಸಲ ಪರಂಗಿ ಹಣ್ಣು. ಈ ಬಿಳೆ ರಕ್ತ ಕಣ ಕಮ್ಮಿ ಇರೋರಿಗೆ ಸ್ವಲ್ಪ ಜಾಸ್ತಿ ಒಳ್ಳೇದು, ಯಾವಾಗ ತಿಂತಾಯಿದ್ರೆ ಬಿಳೆ ರಕ್ತ ಕಣ ಜಾಸ್ತಿ ಆಗ್ತವೆ. ಏನಂದರೆ ನಮ್ಮ ಮಕ್ಕಳ ಬಗ್ಗೆ ನಾವೇ ಕೇರ್ ತಗೋಬೇಕು. ಯಾಕೆ ಅಂದರೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವ್ರಿಗೆ ಫಸ್ಟ್ ಹೇಳ್ಬೇಕಾಗಿರೋದೇನು, ಫಸ್ಟ್ ಬಂದಿದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು, ಆಮೇಲೆ ಸ್ವಲ್ಪ ಮನೇಲಿ ಏನಾರು ಸ್ನ್ಯಾಕ್ಸ್ ಆಗಲಿ ಏನಾರು ಅವ್ರಿಗೆ ಏನು ತಿಂತಾರೋ ಅದನ್ನು ಸ್ವಲ್ಪ ಕೊಟ್ಟು, ಆಮೇಲೆ ಒಂದು 5-10 ನಿಮಿಷ ಆಟ ಆಡ್ಕೊಳಕ್ಕೆ ಬಿಡಬೇಕು. ಆಮೇಲೆ ಮತ್ತೆ ಓದ್ಕೊಳೋದು ಬರ್ಕೊಳೋದು, ಅವ್ರಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಏನೋ ಅಂತ ನಾವು ನೋಡಬೇಕು. ಬರೀ ಅವ್ರಿಗೇನೆ ಬಿಡಬಾರ್ದು, ನೀವು ಓದ್ಕೊಳ್ರಿ ಬರ್ಕೊಳ್ರಿ ಅಂತಂದು ಹೇಳ್ಬಿಟ್ಟು. ಹಂಗೆ ಹೇಳೋದ್ರಿಂದ ಅವ್ರ ಜವಾಬ್ದಾರಿನೂ ಇರೋಲ್ಲ, ಅವ್ರಿಗೆ ಸ್ವಲ್ಪ ಭಯನೂ ಇರೋಲ್ಲ. ಅದೇ ನಾವು ಡೈಲಿ ಅವ್ರಿಗೆ ಏನು ಹೋಮ್ವರ್ಕ್ ಕೊಡ್ತಾಯಿದ್ದಾರೆ, ನೀವು ಇವತ್ತು ಏನು ಕಲ್ತ್ಕೊಂಡ್ರಿ, ಏನು ಓದ್ಕೊಂಡ್ರಿ ಅಂತ ಕೇಳ್ತಾರೆ. ನಮ್ಮ ಮನೇಲಿ ಕೇಳ್ತಾರೆ ಇವತ್ತು ಅಪ್ಪ ಅಮ್ಮ ಅಂತೇಳ್ಬಿಟ್ಟು. ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ, ಚೆನ್ನಾಗಿ ಓದ್ಕೊತಾರೆ. ಬಂದಿದ್ದ ತಕ್ಷಣ ಹೇಳೋದಕ್ಕೂ ಸ್ಕೂಲಲ್ಲಿ ಏನೇ ಕಲ್ತ್ಕೊಂಡಿದ್ರು ಬಂದು ಹೇಳ್ತಾರೆ ನಮಗೆ. ಇಲ್ಲ ನಾವು ಕೇಳಲಿಲ್ಲ ಅನ್ಕೊ ಅವರು ಸ್ಕೂಲಲ್ಲಿ ಏನೂ ಕಲ್ತ್ಕೊಳಲ್ಲ, ಮನೇಲಿ ಕೇಳಲ್ಲ ಬಿಡು ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ. ಮೇಯ್ನ್ ಮಕ್ಳಿಗೇನಂದರೆ ಫೋನ್ ಕೊಡಬಾರ್ದು. ಜಾಸ್ತಿ ಫೋನಿಗೆ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟವ್ರಂದರೆ ಮತ್ತೆ ಅದಕ್ಕೆ ಯಾರು ಹೇಳಿದ್ರು ಕೂಡ ಕೇಳಲ್ಲ. ಸ್ವಲ್ಪ ಫೋನ್ ಕೊಡೋ ಸ್ವಲ್ಪ ಕಡಿಮೆ ಮಾಡಬೇಕು. ನಾವು ಅಷ್ಟೇ, ನಮ್ಮ ಮನೇಲಿ ನನ್ನ ಮಗಳು ಫೋನ್ ಕೊಡಲ್ಲ. ಯಾವಾಗಾದರೂ ಒಂದೊಂದು ಸಲ ಅಷ್ಟೇ, ಅವಳಿಗೇನಾದರೂ ಓದ್ಕೊಳ್ಳೋದ್ರ ಬಗ್ಗೆನೇ ಏನಾದರೂ ಸ್ವಲ್ಪ ಏನಾದರೂ ಅದರಲ್ಲಿದ್ದರೆ ಅದನ್ನು ಅವಾಗ ಮಾತ್ರನೇ ಕೊಡೋದು. ಈ ಫೋನ್ ಏನಂದರೆ ಇದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ನೋಡಬೇಕಾಗಿರೋದು ನಮ್ಮ ಮಕ್ಕಳು ಒಳ್ಳೇದು ನೋಡ್ತಾ ಇದ್ದಾರೆ, ಕೆಟ್ಟದ್ದು ನೋಡ್ತಾ ಇದ್ದಾರೆ, ಅದು ಅಬ್ಸರ್ವ್ ಮಾಡಬೇಕು. ಫೋನ್ ಕೊಟ್ಟ ಮೇಲೆ ಸುಮ್ಮನೆ ಅವ್ರಿಗೆ ಫೋನ್ ಕೊಟ್ಬಿಟ್ಟು ಗಂಟೆಗಳು ಸುಮ್ಮನೆ ಆಗಬಾರ್ದು. ಒಂದು 5-10 ನಿಮಿಷ ಕೊಡಬೇಕು. ಅವ್ರಿಗೇನಾದ್ರು ಓದ್ಕೊಳ್ಳೋದು ಅಥವಾ ಏನಾದರೂ ನೋಡೋದಿದ್ರೆ ಒಂದು 5-10 ನಿಮಿಷ ಕೊಟ್ಬಿಟ್ಟು ಮತ್ತೆ ಇಸ್ಕೋಬೇಕು. ಯಾಕಂದರೆ ಫೋನಿಗೆ ಸ್ವಲ್ಪ ಅಲವಾಟು ಬಿದ್ದವ್ರಂದರೆ ಮತ್ತೆ ನಾವು ಹೇಳಿದ್ರು ಕೂಡ ಅವ್ರು ಕೇಳಲ್ಲ. ಮೇಯ್ನ್ ಏನಂದರೆ ಮಕ್ಕಳನ್ನ ಹೊಡೆದು ಬಡ್ದು ದಾರಿಗೆ ತಂದ್ಕೊಳಕ್ಕೆ ನೋಡಬಾರ್ದು. ಅವ್ರನ್ನೇನಿದ್ರು ಒಳ್ಳೆ ಮಾತಲ್ಲೇ ಒಳ್ಳೆ ಇದು ಹೇಳ್ಬಿಟ್ಟು ಅವ್ರನ್ನ ದಾರಿಗೆ ತಂದ್ಕೋಬೇಕು. ಮೇಯ್ನ್ ಈ ಜವಾಬ್ದಾರಿ ತಂದೆ ಜವಾಬ್ದಾರಿ ಇರಲ್ಲ ಮಕ್ಳದ್ದು ಬೆಳೆಸೋದು, ತಾಯಿ ಜವಾಬ್ದಾರಿನೇ. ಹಂಗಾಗಿ ತಾಯಿ ಯಾವಾಗಲೂ ನಾವೇನಂದರೆ ಯಾವಾಗಲೂ ಮನೆಗಳ ಕೆಲಸನೇ ಇಟ್ಕೊಬಿಡು, ಸ್ವಲ್ಪ ಮಕ್ಳ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಮಕ್ಳ ಕಡೆನೂ ಸ್ವಲ್ಪ ಗಮನ ಕೊಟ್ಟು ಮಕ್ಕಳಿಗೆ ಒಳ್ಳೆ ಮಾತು ಹೇಳ್ಕೊಡ್ಬೇಕು, ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ನೀನು ಹಿಂಗಿರು ಹಂಗಿರು ಅಂತ ಹೇಳ್ತಾ ಇರಬೇಕು. ಯಾವಾಗೂ ಮಕ್ಕಳ ಜೊತೆಲೂ ಸ್ವಲ್ಪ ಫ್ರೆಂಡ್ಲಿ ಆಗಿರಬೇಕು. ಡೈಲಿ ಒಂದು ಅರ್ಧ ಗಂಟೆ ಅವ್ರು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವ್ರ ಜೊತೆನೇ ಸ್ವಲ್ಪ ಕಾಲಕ್ಷೇಪ ಮಾಡಬೇಕು. ಇವಾಗ ಸ್ಕೂಲಲ್ಲಿ ನಿಮ್ಗೆ ಏನು ಪಾಠ ಮಾಡಿದ್ರು, ಇವತ್ತು ಏನು ಹೇಳ್ಕೊಟ್ರು, ಇವತ್ತು ನೀನು ಏನು ಕಲ್ತ್ಕೊಂಡೆ, ಇವತ್ತು ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅಂತಂದು. ಹೆಣ್ಮಕ್ಳಾದರೆ ಅವ್ರಿಗೆ ಸ್ವಲ್ಪ ಮನೆ ಕೆಲಸನೂ ಕಲಿಸ್ಬೇಕು. ಯಾಕೆಂದರೆ ಅವ್ರು ಎಷ್ಟೇ ಓದಿ ಎಷ್ಟು ದೊಡ್ಡ ಉದ್ಯೋಗದಲ್ಲಿದ್ದರೂ ಕೂಡ ಒಂದಲ್ಲ ಒಂದು ಸಲ ಅವ್ರ ಮನೆ ಕೆಲಸ ಮಾಡ್ಕೊಳ್ಳೇಬೇಕು. ಇನ್ನೊಂದು ಏನಂದರೆ ಮಕ್ಕಳಿಗೆ ಕಷ್ಟ ಸುಖದ ಬಗ್ಗೆನೂ ಗೊತ್ತಿರಬೇಕು. ನಮ್ಮ ಮನೇಲಿ ನಾವೇನು ಕಷ್ಟಪಡ್ತಿದ್ವೋ ಆ ಕಷ್ಟಗಳ ಬಗ್ಗೆನೂ ಅವ್ರಿಗೆ ಹೇಳ್ಬೇಕು. ಮಕ್ಳ ಮೇಲೆ ಎಷ್ಟೇ ಆಸೆ ಇದ್ರೂ ಕೂಡ ಅವ್ರನ್ನ ಯಾವಾಗ ಮುದ್ದಿಸ್ಬೇಕೋ ಅವಾಗೇ ಮುದ್ದಿಸ್ಬೇಕು. ಯಾವಾಗಲೂ ಅವ್ರನ್ನ ಅತಿ ಮಾಡ್ಕೊಂಡು ಬರಬಾರ್ದು. ಯಾಕಂದರೆ ಅವ್ರಿಗೂ ಸ್ವಲ್ಪ ಗೊತ್ತಾಗಬೇಕು ಕಷ್ಟ ಸುಖ ಅಂತ ಏನು ಅಂತದ್ದು. ಯಾವಾಗಲೂ ನಾವು ಒಳ್ಳೆ ರೀತಿಯೇ ಹೇಳ್ಕೊಡ್ಬಾರ್ದು. ನಮ್ಮ ಮನೇಲಿ ನಡೆಯೋ ಕಷ್ಟಗಳ ಬಗ್ಗೆನೇ ಹೇಳ್ಕೊಡ್ತಾಯಿದ್ರೆ ಅವ್ರಿಗೆ ಸ್ವಲ್ಪ ಲೈಫಲ್ಲಿ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರ ಕಷ್ಟ ಸುಖ ಏನು ಅಂತ ಗೊತ್ತಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ವಿಡಿಯೋ ನಂತರ.